ಮಾತುಗಳನ್ನು ಅದು ಮಾತಾಡ್ತಾ ಇದೆ ಅಂತ. ಯಾಕಂದ್ರೆ ಈಗ ಇದ್ದಂತಹ ಎಲ್ಲ ನೆಲೆಗಳನ್ನು ಕಳ್ಕೊಳ್ಬೇಕು, ನೀವು ಹೋಗ್ಬೇಕಂತೇಳಿ ಇರಾನ್ ಪಟ್ಟು ಹಾಕ್ಯದ, ಅದನ್ನು ಉಳಿಸ್ಕೋಬೇಕಾಗಿದೆ. ಅದಕ್ಕಾಗಿ ಪಟ್ಟ ಮರುಪಟ್ಟ ಎರಡರ ಮಧ್ಯೆ ನಡೀತಾ ಇದ್ದಾವೆ. ಹೀಗಾಗಿ ಇದು ಹೊಂದಾಣಿಕೆ ಆದಿತ ಅನ್ನುವಂಥದ್ದು. ಆದ್ರೆ ಅಮೇರಿಕೆಗೆ ಅನಿಸದ ನಾವು ಅಷ್ಟು ಸುಲಭವಾಗಿ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಅಟ್ಲೀಸ್ಟ್ ಒಂದು ಹೆಜ್ಜೆ ಆದ್ರೆ ಹಿಂದೆ ಸರ್ಕೊಂಡು ಈ ಯುದ್ಧ ವಿರಾಮ ಮಾಡಿಕೊಂಡು ಪರ್ಮನೆಂಟಾಗಿ ಒಂದಿಷ್ಟು ದಿನಗಳು ತಳ್ಳಬೇಕು ಅನ್ನೋಂಥದ್ದು ಇರ್ಬೋದು. ಬಟ್ ಒಂದು ಮಾತ್ರ ಇದು ಸತ್ಯ ಆಗ್ತಾಯಿದೆ, ಏನಪ್ಪ ಅಂದ್ರೆ ಇನ್ನು ಇರಾನ್ ಇದ್ದಿದ್ದು ವಿಶೇಷವಾಗಿ ಅಮೇರಿಕೆ ಎದುರು ಡೊಗ್ಲಿಕ್ಕಿಲ್ಲ, ಸಲಾಮ್ ಹಾಕಲಿಕ್ಕಿಲ್ಲ, ಬಿಟ್ಟು ಕೊಡಲಿಕ್ಕಿಲ್ಲ ಅನ್ನೋದು ಸ್ಪಷ್ಟ ಆಗ್ತಾಯಿದೆ. ಯಾಕಂದರೆ ಅದ್ರ ಹಿಂದೆ ಚೀನಾ ಇದೆ ಅನ್ನೋದೆಲ್ಲ ಸ್ಪಷ್ಟ ಆಗಿದೆ. ಚೀನಾಕ್ಕಂತೂ ಗೊತ್ತದ, ಇರಾನನ್ನು ಕಳ್ಕೊಂಡ್ರೆ ತನ್ನ ತೈಲ ನಿಕ್ಷೇಪ ಹೋಗಿಬಿಡ್ತದೆ. ತನ್ನ ದೇಶದ 90% ವಾಹನಗಳು, ವೆಹಿಕಲ್ಗಳು ತಿರುಗಾಡೋದು ಅಥವಾ ಅಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಸಿಗಲಾರಂಥ ಸ್ಥಿತಿ ಉತ್ಪನ್ನ ಆಗ್ತದೆ. ಹೀಗಾಗಿ ಇರಾನ್ ಮತ್ತು ಅದೇ ಕಾಲಕ್ಕೆ ಚೈನಾ ಏಕೈಕವಾಗಿ ನಿಲ್ಲೋದ್ರಿಂದಾಗಿ ಅಮೇರಿಕೆಗೆ ಗೆಲುವು ಭಾಳ ಕಷ್ಟ. ಜೊತೆಗೆ ಇರಾನ್ ಇದ್ದಿದ್ದು ಅಲ್ಲೇ ಮುಸ್ಲಿಂ ದೇಶಗಳಿಗೆ ಸಹಾಯ ಸಹಕಾರ ಮಾಡುವಂಥ ಒಂದು ಒಲವನ್ನು ತೋರಿಸಿದ್ರಿಂದಾಗಿ, ಜೊತೆಗೆ ಅಮೇರಿಕ ಸ್ವಯಂ ಕೃತಾಪರಾಧದಿಂದ ಈ ನ್ಯಾಟೋಗಳನ್ನು ದೂರ ಸರಿದಕ್ಕಾಗಿ ಇವತ್ತು ಯೂನಿಯನ್ ಅಂದರೆ ಯುರೋಪಿಯನ್ ಯೂನಿಯನ್ ಇವರೆಲ್ಲರೂ ಇವತ್ತು ಇರಾನ್ ಕಡೆ ಒಂದು ಒಳ್ಳೆಯ ಮುಖವನ್ನು ತೋರಿಸೋದ್ರಿಂದ ಮಾತಾಡ್ಬೇಕು, ನಾವು ಬೆಳೆಸ್ಕೋಬೇಕು ಗೆಳೆತನ ಅನ್ನುವಂಥ, ಅಂದ್ರೆ ಗೆಳೆತನಕ್ಕೆ ಮುಂದಾಗಿದ್ದರಿಂದಾಗೆ ಅಮೇರಿಕ ಈಗ ಏಕಾಂಗಿ ಆಗಿದ್ದರಿಂದಾಗೆ ಈ ಒಂದು ಒಪ್ಪಂದ ಏನೋ ಯಾವುದೋ ರೂಪದಲ್ಲಿ ಆಗಬಹುದು. ಮತ್ತು ಇರಾನಕ್ಕೂ ಈಗ ಈ ಯುದ್ಧ ಬ್ಯಾಡ್ ಅನಿಸಿರ್ಬೋದು. ಯಾಕಂದ್ರೆ ಯುದ್ಧದಲ್ಲಿ ಸಾವು ನೋವು ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ. ಅದಕ್ಕಾಗಿ ಹೇಳಿದ್ದು ನಮ್ಮ ಯಾರಪ್ಪ ಅಂತಂದ್ರೆ ಟೋಲ್ಸ್ಟಾಯ್ ಅವರು, ಯುದ್ಧ ಇದು ಮನುಷ್ಯನ ಹಾಳು ಮಾಡ್ತದಪ್ಪ, ಅದಕ್ಕೆ ಶಾಂತಿಯಿಂದ ಇರಲಿ ಅಂತೇಳಿ. ಈಗ ಇರಾನಕ್ಕೂ ಮನುಷ್ಯ ಅವ್ರಿಗೂ ಶಾಂತಿ ಬೇಕಾಗಿದೆ, ಆದರೆ ಒಂದು ರೆಸ್ಪೆಕ್ಟ್ಫುಲ್ ಆಗಿ ಬರಲಿ ಅನ್ನೋಂಥ ಹಾದಿ ನೋಡ್ತಾ ಇದ್ದಾರೆ. ಹಾಗೆ ಅಮೇರಿಕ ಸಹಿತ ಅಂತ ಹೇಳ್ತಾ ಇದು ನಿಮ್ಗೆ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಇದು ಸತ್ಯದ ಕೈಗೆ ನಡಿ ವಂದನೆಗಳು.